ನಿಮ್ಮ ರೇಂಜ್ಗೆ ನೀವು ಕಾರಲ್ಲೇ ಬರ್ಬೋದಾಗಿತ್ತು, ಆದರೂ ನೋಡಿ ಆಟೋಲ್ ಬಂದಿದ್ದೀರಾ. ನೀವು ಕೂತ್ಕೊಳ್ಳಿ. ಆದರೆ ನಮ್ಮ ಕತೆ ನೋಡಿ, ಕೊಡೋದು ತಗೊಳ್ಳೋದು ಅಂತ 25 ಲಕ್ಷ ದುಡ್ಡು ಕೇಳಿದ್ವಿ, ಜೊತೆಗೆ 25,000 ಚಿನ್ನನೂ ಕೇಳಿದ್ವಿ. ನೀವೇನೋ ಖುಷಿಯಾಗೆ ಕೊಟ್ರಿ. ಆದರೆ ಅದು ನೋಡಿ ನಮ್ಮ ಹಣೆ ಬರ, ಅದನ್ನು ತೊಗೊಂಡೋಗಿ ಲಾಕರಲ್ಲಿ ಇಟ್ಟಿದ್ದೀವಿ. ಮನೇಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿದ್ದಿರೋದು. ಹೋಗ್ಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸಿರಿ ಬಾಯ್ಲಿ. ನಿಖಿಲ, ಕೋಕಿಲ, ಅಮ್ಮ ಆರಾಮಾಗಿದ್ಯಾ? ಹಾ, ನೀನು ಚೆನ್ನಾಗಿದೆಯಮ್ಮ? ಮಹಾರಾಣಿ ಥರ ಇದ್ದಾಳೆ. ಎಷ್ಟು ಬೇಗ ಈ ಮನೆಗೆ ಹೊಂದ್ಕೊಂಡ್ಲು ಗೊತ್ತಾ? ನಿಮ್ಮ ಮಗಳು ಬಿಡಿ, ಪಟ 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 ಅಂತ ಪಾದರಸ ಥರ ಓಡಾಡಿಕೊಂಡು ಎಲ್ಲ ಕೆಲಸನೂ ತಾನೇ ಮಾಡ್ತೀನಿ ಅಂತಾಳೆ. ಹೆಣ್ಣು ಕೊಟ್ಟವ್ರಿಗೆ ಇದಕ್ಕಿಂತ ಖುಷಿಯಾದ ವಿಷಯ ಇನ್ನೇನಿರುತ್ತೆ ಹೇಳಿ. ತುಂಬ ಸಂತೋಷ ಆಯಿತು. ಅತ್ತೆ, ನಮ್ಮ ಅಕ್ಕ ಮೊದಲಿಂದನೂ ಹಾಗೆ ಎಲ್ಲ ಕೆಲಸನೂ ಅವಳು ಒಬ್ಬಳೇ ಮಾಡ್ತಾಳೆ. ಅದು ಹೆಂಗೆಂಗೋ ಮಾಡಲ್ಲ, ಅದು ನೀಟಾಗಿ ಮಾಡ್ತಾಳೆ. ಅಂದ್ರೆ ಏನು, ನಮ್ಮನೆ ಮುಂಚೆ ನೀಟಾಗಿರ್ಲಿಲ್ಲ ಅಂತನಾ? ಹಾಗಲ್ಲ ಅಕ್ಕ, ಮಹಾಲಕ್ಷ್ಮಿ ಆ ಥರ ಎಲ್ಲ ಕೆಲಸದಲ್ಲೂ ತುಂಬ ನೀಟ್ ಅಂತ ಅಖಿಲ ಹೇಳಕ್ ಬಂದ್ಲ ಅಷ್ಟೇ. ನೀನೇನಮ್ಮ ಲಕ್ಷ್ಮಿ, ಎಲ್ಲ ನೋಡಿಕೊಂಡು ಬಂದವ್ರಿಗೆ ಏನಾದರೂ ಕೊಡು. ಸರಿ ಮಾವ. ಲಕ್ಷ್ಮಿ, ಅದೆಲ್ಲ ಆಮೇಲೆ ನೋಡೋಣ. ಮೊದಲು ಶಾಸ್ತ್ರ ಮುಗಿಸ್ಬಿಡೋಣ. ನಿನ್ನ ರೂಮಲ್ಲಮ್ಮ? ಇರಮ್ಮ, ಇವಾಗ ತಾನೇ ಬಂದಿದ್ದೀರಾ, ಈಗಲೇ ಅದೆಲ್ಲ ಯಾಕೆ? ಫಸ್ಟ್ ಕಾಫಿ ಟೀ ಏನಾದ್ರು ಕುಡಿದು ಆಮೇಲೆ ಅದೆಲ್ಲ ನೋಡ್ಬೋದು. ನೀವು ಕೂತ್ಕೊಡಿ. ಏನಿವತ್ತು ಮನೇಲಿ ಫ್ರೀ ಆಗಿದ್ದೀರಾ ಅಂತ ಮಗಳ ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಅದು ಶಾಸ್ತ್ರ ಇತ್ತಲ್ವಾ, ಅದನ್ನು ಮುಗಿಸ್ಕೊಂಡು ಲಕ್ಷ್ಮಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಓಹೋಹೋ, ಲಕ್ಷ್ಮಿ ಏನು ಒಂದೇ ದಿವಸದಲ್ಲಿ 6 ಅಡಿ ಉದ್ದ 3 ಅಡಿ ಗಿಡ್ಡ ಆಗ್ಬಿಡ್ತಾಳ? ತ್ರಿಪುರ, ಸಾಕು ತಮಾಷೆ. ಲಕ್ಷ್ಮಿ ಟೀ ಮಾಡ್ಕೊಂಡು ಬರೋದ್ರೊಳಗೆ ನಾನು ಅವಳ ರೂಮ್ಗೆ ಹೋಗಿದ್ದು ಬಂದ್ಬಿಡ್ತೀನಿ. ರೂಮ್ ಎಲ್ಲಿದೆ? ಇಲ್ಲೇ ಮೇಲೆ ಮೊದಲನೇ ಕೋಣೆ. ಇಡೋದನ್ನ ಕಂಡಿದ್ದಕ್ಕೆಲ್ಲ ಕೈ ಹಾಕಿದ್ರೆ ಬಾರಿಸ್ಬಿಡ್ತೀನಿ. ತಿನ್ಲಿ ಬಿಡಕ್ಕ, ಅದ್ರಲ್ಲೇನಿದೆ? ಯಾಕೆ ಗದ್ರತಿ ಅವಳನ್ನ? ಬೇಡ ಅಂದ್ಮೇಲೆ ಬೇಡ ಅಷ್ಟೇ. ದೇವ್ರೆ, ಅಮ್ಮ ಇಲ್ವಲ್ಲ, ಅಂದರೆ ಅವ್ರ ರೂಮಿಗೆ ಹೋಗಿದ್ದಾರೆ. ಅಲ್ಲಿ ದುಡ್ಡಿಲ್ಲ ಅಂತ ನೋಡಿ ಎಷ್ಟು ಬೇಜಾರಾಗ್ತಾರೋ ಏನೋ. ದೇವ್ರೆ, ಗಂಡ ಹೆಂಡತಿ 100 ಕಾಲ ಚೆನ್ನಾಗಿರ್ಲಪ್ಪ. ಇದೇನಿದು, ತಲೆ ದಿಂಬಿನ ಕೆಳಗೆ ಹಣ ಇಲ್ಲ ಅಂದ್ರೂ ಅಮ್ಮ ಯಾಕೆ ಇಷ್ಟು ಖುಷಿಯಲ್ಲಿದ್ದಾರೆ? ಒಂದ್ ವೇಳೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಈಗ ತೋರಿಸ್ಕೊಳ್ತಿದಾರ? ಇದ್ರೂ ಇರ್ಬೋದು. ಮಹಾಲಕ್ಷ್ಮಿ, ಅಮ್ಮಂಗೆ ಟೀ ಕೊಡು. ಅಮ್ಮ ಬಾಮ್ಮ ಕೂತ್ಕೋ. ಥ್ಯಾಂಕ್ಸ್. ಬೀಗ್ರೆ, ಶಾಸ್ತ್ರ ಎಲ್ಲ ಹಣ್ಣೋ ಕಾಯೋ, ಸಂತೋಷನಾ? ಹಾಂ ಬೀಗ್ರೆ, ಮಕ್ಕಳು ಸಂತೋಷವಾಗಿರ್ತಾರೆ ಅಂತಂದರೆ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳಿ? ಹಿರಿಯರು ಮಾಡಿಟ್ಟಿರೋ ಒಂದೊಂದು ಪದ್ಧತಿಗೂ ಒಂದೊಂದು ಅರ್ಥ ಇರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಅಲ್ವಾ?
ಮಹಾಲಕ್ಷ್ಮಿ ಯಾಕೆ ಒಂಥರ ಇದೆ? ಏನಿಲ್ವಲ್ಲ, ಆರಾಮಾಗೇ ಇದ್ದೀನಿ. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತು. ಅಪ್ಪ ಅಲ್ಲಿಂದ ಹಣ ತಗೊಳ್ಳೋದನ್ನ ನಾನು ನೋಡಿದೆ, ಅದಕ್ಕೆ ಮತ್ತೆ ಅಲ್ಲೇ ವಾಪಸ್ ಹಣ ಇಟ್ಟಿದ್ದೀನಿ.